ಎಸ್ ಮತ್ತೊಂದು ಸರ್ತಿ ಮತ್ತೊಂದು ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ. ಈಗ ಇದರಲ್ಲಿ ವೈಟ್ ಬೋರ್ಡು ಮತ್ತು ಯೆಲ್ಲೋ ಬೋರ್ಡು ಕೇವಲ ಒಂದು 70 ರಿಂದ 80 ಸಾವಿರ ಡೌನ್ ಪೇಮೆಂಟ್ ಇದ್ದರೆ ಸಾಕು. ಇಲ್ಲಿರೋ ಗಾಡಿಗಳು ಆರಾಮಾಗಿ ಗಾಡಿ ತೊಗೊಂಡು ಹೋಗ್ಬೋದು. ಮಿಕ್ಕಿದ್ದೆಲ್ಲ ಆರಾಮಾಗಿ ಲೋನ್ ಕೂಡ ಆಗುತ್ತೆ. ಸಿಬಿಲ್ ಇದ್ರೂ ಕೂಡ ಲೋನ್ ಆಗುತ್ತೆ, ಸಿಬಿಲ್ ಇಲ್ಲ ಅಂದ್ರೂ ಕೂಡ ಲೋನ್ ಆಗುತ್ತೆ. ಎಲ್ಲಿ ಅಂತ ಹೇಳೋದಾದ್ರೆ ರೇವಂತ್ ಆಟೋ ಮಾರ್ಟ್. ಸರ್ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ಸರ್ ಹೆಂಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಸರ್. ಇದಲ್ಲದೆ ಸರ್ ಲಾಸ್ಟ್ ವಿಡಿಯೋದಲ್ಲಿ ಇದು ಗಾಡಿಗಳು ಮಾಡಿತ್ತು ಸರ್, ಇದು ಚೆನ್ನಾಗಿ ರೆಸ್ಪಾನ್ಸ್ ಇತ್ತಾ ಸರ್? ಹೌದು ಸರ್, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿತ್ತಾ? ಒಳ್ಳೆ ಬಿಸ್ನೆಸ್ ಆಗಿದೆ ಸರ್. ಅಡ್ರೆಸ್ ಗಾಡಿಗಳು ಸೇಲ್ ಆಗ್ತಾ ಇದೆ. ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಅಶೋಕ ಹೋಟೆಲ್ ಆಪೋಸಿಟ್ ಹಾವೇರಿ PB ರೋಡ್ ಹಾವೇರಿ. ಅಶೋಕ್ ಹೋಟೆಲ್ ಅದೇ ಅಲ್ವಾ ಸರ್? ಹಾಂ ಸರ್ ಹೌದು. ಓಕೆ, ಬಸ್ ಸ್ಟಾಪಿಂದ ಬರೋದಾದ್ರೆ ಸರ್ ಬಸ್ ಸ್ಟಾಪಿಂದ ಬಂದರೆ ಆಟೋದವ್ರಿಗೆ ಒಂದು 30 ರೂಪಾಯಿ ಕೊಟ್ಟರೆ ಶೋರೂಮ್ ಕರ್ಕೊಂಬಂದು ಬಿಟ್ಟು ಹೋಗ್ತಾರೆ. ರೇವಂತ್ ಆಟೋ ಮಾರ್ಟ್. ಹೌದು. ಓಕೆ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಕೊಟ್ಟರೆ ನಂಬರ್ಗೆ ಕಾಲ್ ಮಾಡ್ಬೋದು. ಸರ್ ನಿಮ್ಮ ಹತ್ರ ಸಿಬಿಲ್ ಇದ್ರೂ ಲೋನ್ ಆಗುತ್ತೆ, ಸಿಬಿಲ್ ಇಲ್ಲ ಅಂದ್ರೂ ಲೋನ್ ಆಗುತ್ತೆ? ಹೌದು ಸರ್, ಮಾಡಿಕೊಡ್ತೀವಿ. ಸಿಬಿಲ್ ಇಲ್ಲ ಅಂದ್ರೂ ಅಡ್ಜಸ್ಟ್ಮೆಂಟ್ ಮಾಡಿಕೊಡ್ತೀವಿ ಸರ್. ಡಾಕ್ಯುಮೆಂಟು ಸರ್? ಡಾಕ್ಯುಮೆಂಟ್ಸ್ ವೋಟರ್ ID, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, DL ಇದ್ರೂ ಆಗುತ್ತೆ, DL ಇಲ್ಲ ಅಂದ್ರೂ ಆಗುತ್ತೆ. ಓಕೆ, ಮಾಡಿಕೊಡ್ತೀವಿ ಸರ್ ಒಟ್ಟಿನ. ಖಂಡಿತ. ಫಸ್ಟ್ ವೆಹಿಕಲ್ಲು ಈ ಕಡೆ ಕೊಪ್ಪಳ ಈ ಕಡೆ ಎಲ್ಲ ನೋಡೋರಿಗೆ ಸರ್ ಈ ಗಾಡಿ ಬರುತ್ತೆ ಅಂತ ಹೇಳ್ಬೋದು. ಒಮಿನಿ ಸರ್ ಇದು ವೈಟ್ ಬೋರ್ಡ್ ಒಮಿನಿ. ಸೀಟ್ ಕವರ್ ನೋಡ್ಬೋದು, ಎಲ್ಲ ಸೀಟ್ ಕವರ್ ಎಲ್ಲ ಹೊಸದು. ಒಳಗಡೆ ಮ್ಯಾಟಿಂಗ್ ಎಲ್ಲ ಮಾಡಿಸಿದ್ವಿ ಸರ್. ಅಪಾಲ್ಸರಿ ಹಾಕಿದಾರೆ. ಟೈರ್ ಆಲ್ಮೋಸ್ಟ್ ಹೊಸದು ಹಾಕ್ಸಿದಾರೆ. ಹೊಸ ಟೈರ್ ಸರ್, ನಿನ್ನೆ ಹಾಕ್ಸಿರೋ ಸರ್. 8 ಸೀಟರ್, 4x4 ಫ್ರೆಶ್ ಟೈರ್. 8 ಸೀಟರ್ ವೆಹಿಕಲ್. ಹೌದು, 8 ಸೀಟರ್ ವೆಹಿಕಲ್. ಇದು LPG ಕೂಡ ಅಪ್ರೂವಲ್ ಇದೆ, ಪೆಟ್ರೋಲ್ ಇದೆ. RC ಕಾರ್ಡಲ್ಲೇ. ಹೌದು. ಓಕೆ, ಪ್ರೈಸಿಂಗ್ ಸರ್ ಇದು? ಸರ್ ಇದೊಂದು 2.45 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 2,45,000ಕ್ಕೆ ಪೆಟ್ರೋಲ್ ಪ್ಲಸ್ LPG 8 ಸೀಟರ್ ಒಮಿನಿ ಸಿಗ್ತಿರೋ. ಹೌದು ಸರ್. ಟೈರ್ ಆಲ್ಮೋಸ್ಟ್ ಹೊಸದು ಹಾಕ್ಸಿದ್ದಾರೆ, ಲೆದರ್ ಪಾಲ್ಸರ್ ಹೊಸದು ಹಾಕ್ಸಿದ್ದಾರೆ, ಮೇಲ್ಗಡೆ ಕ್ಯಾರಿಯರ್ ಹಾಕಿದ್ದಾರೆ. ಫ್ರೆಶ್ ಟೈರ್ ಸರ್. ಓಕೆ, ಮುಂದ್ಗಡೆ ಇದು ಹಾಕಿದ್ದಾರೆ. ಆರಾಮಾಗಿ LPG ಗಾಡಿ ಬೇಕು ಅನ್ನೋರಿಗೆ ಆರಾಮಾಗಿ ತೊಗೊಂಡು ಹೋಗ್ಬೋದು. ಸರ್ ಇದು ಆಲ್ಟೋ ಸರ್ 2006 and 7. ಇದೊಂದು 1.40 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು ಟೈರ್ ಕೂಡ ನೋಡ್ಬೋದು, ಫ್ರೆಶ್ ಟೈರ್ ಇದೆ. ಓಕೆ, 3 ಫ್ರೆಶ್ ಇದೆ. ಇನ್ನೊಂದು ಟೈರ್ ಮಾತ್ರ ಒಂದು 70% ಇದೆ ಸರ್. ಓಕೆ, ಬನ್ನಿ. ಇದು ವೈಟ್ ಬೋರ್ಡ್ ತೋರಿಸಿದ್ರಿ. ಆಮೇಲೆ ಈ ಕಡೆ ಬರೋದಾದ್ರೆ ಯೆಲ್ಲೋ ಬೋರ್ಡ್ ಗಾಡಿಗಳು, ಕಮರ್ಷಿಯಲ್ ವೆಹಿಕಲ್ಗಳು ಅಂತ ಹೇಳ್ಬೋದು. 60-70 ಸಾವಿರ ಇದ್ರೆ ಸಾಕು, ಆರಾಮಾಗಿ ತೊಗೊಂಡು ಹೋಗ್ಬೋದು ಸರ್. ಟಾಟಾ ಎಸ್ ಗೋಲ್ಡ್ ಸರ್. ಸರ್ ಇದು ಟಾಟಾ ಎಸ್ ಗೋಲ್ಡ್ 2023 and 24 ಸರ್. ಅದು ಇದು ಒಂದು 4x4 ಟೈರ್ ನೋಡ್ಬೋದು ನೀವು, ಫ್ರೆಶ್ ಇದೆ ಟೈರ್ಗಳು. ಹೌದ್ರಿ. ಆಮೇಲೆ ಇದೊಂದು 4,95,000 ಹೇಳ್ತೇವೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 4,95,000 ಹೆಚ್ಚು ಕಮ್ಮಿ ಆಗುತ್ತೆ. ಹಿಂದ್ಗಡೆ ಟಾರ್ಪಲ್ ಹಾಕೊಂಡು ಆರಾಮಾಗಿ ತರಕಾರಿ ತೊಗೊಂಡು ಹೋಗ್ಬೋದು, ಎಲ್ಲಾನು ಮಾಡ್ಬೋದು. ಹೌದು ಸರ್. ನಿಮ್ಗೆ ಕನ್ವೀನಿಯಂಟ್ ಯಾವ ಥರ ಬರುತ್ತೆ ಆ ಥರ ನೀವು ಮಾಡಿಫಿಕೇಶನ್ ಮಾಡ್ಕೋಬೋದು ಸರ್. ನೆಕ್ಸ್ಟ್ ಇರೋದು ಟಾಟಾ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಸಿಗುತ್ತೆ ಸರ್ ಇದ್ರದ್ದು ಕೂಡ. ಓಕೆ ಸರ್, ನೆಕ್ಸ್ಟ್ ಬೇಕು ಸರ್ ಇದು 2018 and 19 ಸರ್. ಇದು ಇದೊಂದು 380 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಒಂದು 80,000 ಡೌನ್ ಪೇಮೆಂಟ್. ಹೌದು ಸರ್, ಸಾಕು. ಒಂದು 70 ರಿಂದ 80,000 ಡೌನ್ ಪೇಮೆಂಟ್ ಸಾಕು. ಡಾಕ್ಯುಮೆಂಟ್ ಎಲ್ಲ ಫ್ರೆಶ್. ಹೌದು, 70,000 ಕಟ್ಟಿದ್ರೆ ಆಗುತ್ತೆ ಕೆಲವು. ಸರ್ ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟಾಟಾ ಎಸ್ ಗೋಲ್ಡ್. ಸರ್ ಇದು ಗೋಲ್ಡ್ 2023 ಮಾಡಲು. ಇದೊಂದು 4,30,000 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹಿಂದ್ಗಡೆ ಆಲ್ರೆಡಿ ಎಲ್ಲ ಇದು ಮಾಡಿಬಿದ್ದಾರಲ್ರಿ. 4 ಲಕ್ಷ ಲೈಕ್ ಮಿಲ್ಕ್ ಗಾಡಿ, ಆರಾಮಾಗಿ ಹಾಲೆಲ್ಲ. ಸರ್ ಇದು ಕಂಟೈನರ್ ಗಾಡಿ ಅಂತ. ಕಂಟೈನರ್ ಗಾಡಿ, ಹೌದು. 4,30,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಬನ್ನಿ, ನೆಗೋಷಿಯೇಟ್ ಆಗುತ್ತೆ. ಗಾಡಿ ನಂಬರ್ 4950. ಕಂಟೈನರ್ ಗಾಡಿ ಯಾರು ಬೇಕು ಅನ್ನೋರಿಗೆ ಆಲ್ರೆಡಿ ರೆಡಿ ಆಗೈತಿ. ಆಲ್ಮೋಸ್ಟ್ ಏನು ತಗೊಳ್ಳೋದು ಖರ್ಚು ಮಾಡೋ ಅವಶ್ಯಕತೆ ಎಲ್ಲ, ಗಾಡಿ ತೊಗೊಂಡು ಹೋಗೋದು ಅಷ್ಟೇ. ಹೌದು ಸರ್ ನೆಕ್ಸ್ಟ್ ವೆಹಿಕಲ್ ಸರ್ ಇದು 2023 and 24. ಬರೀ 12,000 ಓಡಿದೆ ಸರ್, ಜಾಸ್ತಿ ಓಡೇ ಇಲ್ಲ ಗಾಡಿ. ಇದು 12,000, ಬರೀ 12,000. ಓಕೆ. ಇದು ಓನ್ ಯೂಸ್ ಮಾಡಿರ್ತಕ್ಕಂಥದ್ದು, ಅವ್ರದೇ ಶೋರೂಮಲ್ಲಿ ಯೂಸ್ ಮಾಡಿದ್ದು. ಇದೊಂದು 4,80,000 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. 4,80,000 ಪಾಟೀಲ್ ಮೋಟರ್ಸು ಅದೇ ಓನ್ ಯೂಸ್ ಮಾಡಿರೋದು. ಹೌದು, ಬರೀ 12,000 ಓಡಿರೋದು. ಮತ್ತೊಂದು ಸೂಪರ್ ಇರೋದು ಮ್ಯಾಕ್ಸಿ ಟ್ರಕ್ಕು T2. ಸರ್ ಇದು 2018 ಮಾಡಲ್ ಸರ್. ಇದು 18 and 19 ಸರ್. ಇದು ಓಕೆ. ಇದೊಂದು 370 ಹೇಳ್ತೇವೆ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ಇರೋದು ಮತ್ತೊಂದು ಸುಪ್ರೋ ಸರ್. ಸರ್ ಇದು 2022 and 23 ಸರ್. ಇದೊಂದು 4,30,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಮಾಡಿ ಕೊಡ್ತೀವಿ. ಇನ್ಶೂರೆನ್ಸು 1 ವರ್ಷ ಮಾಡಿಕೊಡ್ತೀವಿ, 2 ವರ್ಷ FC ಮಾಡಿಕೊಡ್ತೀವಿ, 1 ವರ್ಷ ಒಗೆಶೆಟಿವ್ ಮಾಡಿಕೊಡ್ತೀವಿ, ವಿತ್ CC ಕೂಡ ಕಿತ್ಕೊಡ್ತೀವಿ ಸರ್. ಓಕೆ, ಎಲ್ಲ ಡಾಕ್ಯುಮೆಂಟು ಕ್ಲಿಯರ್ ಇರುತ್ತೆ. ಗಾಡಿ ತಗೊಳ್ಳೋದು ಓಡಿಸೋದಷ್ಟೇ ಸರ್. ಈ ಕಡೆ ಹೋಗೋದಾದ್ರೆ ಟಾಟಾ ಎಸ್ ಗೋಲ್ಡ್ ಅಲ್ಲೊಂದು ಐತ್ರಿ, ಆಮೇಲೆ ಬರ್ತೀನಿ. ಫಸ್ಟ್ ಈ ಗಾಡಿ ತಗೊಳ್ತೀನಿ ಹೇಳಿ ಸರ್. ಇದು 2012 ಮಾಡಲ್ ಸರ್. ಇದೊಂದು 1,65,000 ಬಂದರೆ ಫೈನಲ್ ಕೊಟ್ಟು 1,50,000 ಫೈನಲ್ ಮಾಡಿಬಿಡ್ರಿ. ಫೈನಲ್ ಟು ಫೈನಲ್ ಏನೋ ಯೋಚನೆ ಮಾಡಬೇಡ್ರಿ. ಫೈನಲ್ ಟು ಫೈನಲ್, ಇದಕ್ಕಿಂತ ವಿಡಿಯೋದಲ್ಲೇ ಫೈನಲ್ ಹೇಳ್ಬಿಡ್ರಿ, ಆಮೇಲೆ ನೆಗೋಷಿಯೇಟ್ ಬೇಡ. ಆಯ್ತು ಅವ್ರು ಬರ್ರಿ, ಮಾಡಿಕೊಡೋಣ. 1,50,000 ಮಾಡಿಕೊಡೋಣ ಖಂಡಿತ. ಸರ್ ನೆಕ್ಸ್ಟ್ ವೆಹಿಕಲ್ ಹೇಳ್ರಿ. ಸರ್ ಇದು 2016 and 17 ಸರ್. ಟೈರ್ ಹೊಸದೈತೆ. ಒಂದು 3,20,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿಕೊಡ್ತೀವಿ. ಇನ್ಶೂರೆನ್ಸ್ 1 ವರ್ಷ ಮಾಡಿಕೊಡ್ತೀವಿ, FC 2 ವರ್ಷ ಮಾಡಿಕೊಡ್ತೀವಿ, 1 ವರ್ಷ ಒಗೆಶೆಟ್ ಮಾಡಿಕೊಡ್ತೀವಿ, ವಿತ್ CC ಕೂಡ ಕಿತ್ಕೊಡ್ತೀವಿ ಸರ್ ನಾವೇ. ಹೊಸ ಟೈರ್ 4x4 ಹೊಸ ಟೈರ್ ಇದೆ, ನೀವು ನೋಡ್ಬೋದು. 4x4 ಫ್ರೆಶ್ ಟೈರ್. ಹೌದು, ತೋರಿಸಿದ್ದೀನಿ ಸರ್. ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಟಾಟಾ ಎಸ್ ಸರ್. 2014 ಮಾಡಲು.
ಇದೊಂದು 270 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. ಇದ್ರದ್ದು ಕೂಡ ಡಾಕ್ಯುಮೆಂಟ್ಸ್ ಫ್ರೆಶ್ ಮಾಡಿಕೊಡ್ತೀವಿ. ಇನ್ಶೂರೆನ್ಸ್ 1 ವರ್ಷ ಮಾಡಿಕೊಡ್ತೀವಿ, 2 ವರ್ಷ FC, 1 ವರ್ಷ ಹೋಗಿ ಸರ್ಟಿಫಿಕೇಟ್ ವಿತ್ CC ಕೂಡ ಕಿತ್ಕೊಡ್ತೀವಿ ನಾವೇ. ಇವನ್ ಟೈರ್ ಹೊಸದು ಹಾಕ್ಸಿದ್ರೆ ಹೌದು, ನ್ಯೂ ಟೈರ್ ಸರ್. ನೀವು ಟೈರ್ ಹಾಕ್ಸಿದ್ರೆ ನೋಡ್ಬೋದಾ, ಹಿಂದ್ಗಡೆ ಬೇಕಾದ್ರೆ ನೋಡ್ಕೋಬಹುದು, ಯಾವ ತರ ಬೇಕಾದ್ರೂ ಟಾರ್ಪಲ್ ಹಾಕೋಬಹುದು ಸರ್. ನೆಕ್ಸ್ಟ್ ಹಾಕೊಂಡ್ಬಿಟ್ರೆ ಮುಗಿದೋದು ಸರ್, ಮತ್ತೆ ಏನು ಕೆಲಸ ಇಲ್ಲ. ಇನ್ನೊಂದು 2011 ಮಾಡಲ್ ಸರ್ ಇದು. ಇದೊಂದು 165 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. 165. ಹೌದು, ಇದ್ರದ್ದು ಡಾಕ್ಯುಮೆಂಟ್ಸ್ ಫ್ರೆಶ್ ಇದೆ ಸರ್, ಮೊನ್ನೆ ರೀಸೆಂಟ್ ಆಗಿ ಮಾಡಿಸಿದೀವಿ, ಫ್ರೆಶ್ ಇದೆ. ಓಕೆ, 1,65,000. ಹೌದು ಸರ್. ಇನ್ನೊಂದು ಸರ್ 2015 ಮಾಡಲು ಬರೀ 2,95,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಡೌನ್ ಪೇಮೆಂಟ್ ಒಂದು 60,000 ರಿಂದ 70,000 ಕಟ್ಟಿದ್ರೆ ಸಾಕು, ಮಿಕ್ಕಿದ್ ಲೋನ್ ಮಾಡಿ ಕೊಡ್ತೀವಿ. ಟೈರ್ ಆಲ್ಮೋಸ್ಟ್ ಹೊಸದು ಹಾಕ್ಸಿದ್ರೆ ಫ್ರೆಶ್ ಟೈರ್ ಸರ್. ಓಕೆ, ಫ್ರೆಶ್ ಟೈರ್ಸ್ ಹಾಕ್ಸಿದ್ರ ನೋಡ್ಬೋದು ಹಿಂದ್ಗಡೆ. ಬರೀ 2,90,000, 60,000-70,000 ಡೌನ್ ಪೇಮೆಂಟ್ ಇದ್ರೆ ಮಿಕ್ಕಿದ್ ಲೋನ್ ಮಾಡ್ಕೊಡ್ತಾರೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಚಿಕ್ಕ 2022 ಮಾಡಲು ಜೀತೋ ಪ್ಲಸ್. ಓಕೆ, ಇದ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಫ್ರೆಶ್ ಇದೆ. 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕೂಡ ನಾವೇ ತೆಗೆದುಕೊಡ್ತೀವಿ. ಇದೊಂದು 4,35,000 ಹೇಳ್ತೀವಿ ಸರ್, ಹೆಚ್ಚು ಕಡಿಮೆ ಆಗುತ್ತೆ. 4,35,000. ಹೌದು, ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಮಾರ್ಕೆಟ್ ಒಳಗೆ ಡಿಮಾಂಡ್ ಐತೇನ್ರಿ ಇದು? ಒಳ್ಳೆ ಡಿಮಾಂಡ್ ಗಾಡಿ ಸರ್, ಜೀತೋ ಪ್ಲಸ್ ಡಿಮಾಂಡ್ ಗಾಡಿ. ಓಕೆ, ಆಮೇಲೆ ಇದ್ರದ್ದು ಪರ್ಪೋಸ್ ಏನಪ್ಪಾ ಅಂತಂದ್ರೆ ಮೈಲೇಜ್ ತುಂಬಾ ಒಳ್ಳೇದು. ಈ ತರಕಾರಿ ಹೊಡೆಯವ್ರಿಗೆ, ತರಕಾರಿ ಅವರೇ ಪರ್ಚೇಸ್ ಮಾಡಿ ಸೇಲ್ ಮಾಡೋದು, ಈ ಸಿಟಿಯಲ್ಲಿ ಸಂತೆ ಇರುತ್ತಲ್ಲ ಅಲ್ಲಿ ತಗೊಂಡು ಹೋಗೋರಿಗೆ ತುಂಬಾ ಒಳ್ಳೆ ಗಾಡಿ. ಮತ್ತೆ ಆರಾಮಾಗಿ ಚಿಕ್ಕ ಸ್ಪೇಸ್ ಅಲ್ಲೂ ಆರಾಮಾಗಿ ನುಗ್ಗುತ್ತೆ. ಹೌದು, ಚಿಕ್ಕ ಗಾಡಿ ಅಲ್ರಿ? ಹೌದು ಸರ್. ಪಿಕಪ್ ಜಾಸ್ತಿ. ಆಮೇಲೆ ಒಳಗಡೆ ಎಲ್ಲ ಹಳ್ಳಿಗಳಲ್ಲೆಲ್ಲ ಕಟ್ ಆಗುತ್ತೆ ಗಾಡಿ ಸರ್. ಇದು 2019 ಮಾಡಲ್ ಸರ್. ಇದು ಓನ್ಲಿ ಜೀತೋ ಗಾಡಿ. ಇದು ನಿಮ್ಗೆ ಏನಿಲ್ಲ ಅಂದ್ರೆ 27 ರಿಂದ 28 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಓಕೆ, ಸಿಂಗಲ್ ಓನರ್ ಗಾಡಿ, 2019. ಇದ್ರದ್ದು ಕೂಡ ಇನ್ಶೂರೆನ್ಸ್ FC ಫ್ರೆಶ್ ಮಾಡಿ ಕೊಡ್ತೀವಿ ಸರ್. 2 ವರ್ಷ FC, 1 ವರ್ಷ ಇನ್ಶೂರೆನ್ಸ್, 1 ವರ್ಷ ಹೊಗೆ ಸರ್ಟಿಫಿಕೇಟ್ ವಿತ್ CC ಕೂಡ ನಾವೇ ತೆಗೆದು ಕೊಡ್ತೀವಿ. ಪ್ರೈಸ್ ಸಿಂಗಲ್ ಓನರ್ ಗಾಡಿ ಸರ್, 2,90,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. 2 ಲಕ್ಷ ನಿಮ್ ಚಾನಲ್ ಥ್ರೂ ಬಂದ್ರೆ ಖಂಡಿತ ನಾನು 2,70,000 ಕೊಡ್ತೀನಿ ಸರ್. 2,70,000 ಖಂಡಿತ. ಹೌದು. ಓಕೆ ಸರ್, ಅಲ್ಲೊಂದಿದೆ ಸರ್, ಆ ಕಡೆ ಹೋಗೋಣ ಬನ್ನಿ ಸರ್. ಬನ್ನಿ. ಆಲ್ಮೋಸ್ಟ್ ಈ ಗಾಡಿಗಳು ಲಾಸ್ಟ್ ವಿಡಿಯೋದು ನೋಡಿದ್ದೀನಿ. ನೋಡಿಲ್ಲ ಅಂತಂದ್ರೆ ಮೇಲ್ಗಡೆ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈಗ ವಿಡಿಯೋನು ಸಿಗುತ್ತೆ ಅಂತ ಹೇಳ್ಬೋದು ಸರ್. ಇದು ಲಾಸ್ಟ್ ಸರ್, ಬಸ್ ನಾಟ್ದಲ್ಲಿ ಸರ್. ಇದು ಫೈನಲ್ ಟು ಫೈನಲ್ ಹೇಳ್ಬಿಡ್ಬೇಕು ಪ್ರೈಸ್ ಸರ್ ಇದಕ್ಕೆ. ಸರ್, ಇದು ಗೋಲ್ಡ್ ಗಾಡಿ. ಇದು 2018 and 19 ಸರ್. ಇದೊಂದು 3,80,000 ಹೇಳ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸರ್, ಫೈನಲ್ ಟು ಫೈನಲ್ ಎಷ್ಟಕ್ಕೆ ಬಿಡ್ತೀರಿ ಸರ್? ಸರ್, ಇದೊಂದು 3.5 ಲಕ್ಷ ಬಂದ್ರೆ ಬಿಡ್ತೀನಿ ಸರ್. 3,50,000.